ಎಲ್ರಿಗೂ ಕಡಲ ತರಂಗ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನಮ್ಮನೆಯಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿರುವ ಅವರ್ಸಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋ ಇಂಟರ್ನ್ಯಾಷನಲ್ ಸ್ಟಾರ್ ಯಶ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಅನ್ನ ದಿನೇಶ್ ಮೇತ್ರಿ ಅಂತ ಒಬ್ರು ಮಾಡಿದ್ದಾರೆ. ಸೊ ಅದನ್ನ ನೋಡೋಕೆ ಅಂತ ನಾವು ಹೋಗ್ತಾ ಇದ್ದೇವೆ. ಟೋಲ್ ನಿಯರ್ ಬಂದಿದ್ದೇವೆ. ಈಗ ಟೋಲ್ ಕಟ್ತೇವೆ ಫ್ರೆಂಡ್ಸ್. ಇದು ಅವರ್ಸಕ್ ಹೋಗುವಾಗ ಸಿಗೋ ಫಸ್ಟ್ ಟೋಲ್. ಫಾಸ್ಟ್ ಆಗಿದೆ ನಮ್ದು. ಎಷ್ಟು ಜನ ಇನ್ಕ್ಲೂಡಿಂಗ್ ನಮ್ಮ ಫಾಸ್ಟ್ ಅಂಡ್ ಫ್ಯೂರಿಯಸ್ ಡ್ರೈವರ್ ಇಲ್ಲಿದ್ದಾಳೆ ನೋಡಿ. ಬಿಗ್ ಬಾಸ್ ಹೋಗ್ತಾಳಂತೆ ನೆಕ್ಸ್ಟ್ ನೋಡಿ. ನಾನೆಲ್ಲ ಕೇಳ್ಕೊಂತೀನಿ, ಯಾರಾದ್ರೂ ಇನ್ಫ್ಲೂಯೆನ್ಸ್ ಇದ್ರೆ ಮಾಡ್ರಪ್ಪ. ನನ್ನ ವೈಫ್ ನೋಡಿ ಬಿಗ್ ಬಾಸ್ಗೆ ಹೋಗ್ಬೇಕಂತೆ. ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ಒಳಗಡೆ ಕಳ್ಸಿದ್ರೆ ಕಳ್ಸಿ. ಈಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಬಂತಲ್ವಾ, ನ್ಯೂ ಸೀಸನ್, ಅದಕ್ಕೆ ಫುಲ್ ಜೋಶ್ ಅಲ್ಲಿ ಇದ್ದಾಳೆ. ಬ್ರೋ ನೀವು ನೋಡ್ತೀರಾ ಬಿಗ್ ಬಾಸ್? ಇದು ಹಟ್ಟಿಕೇರಿ ಬ್ರಿಡ್ಜ್. ಈ ಬ್ರಿಡ್ಜ್ ದಾಟ್ಮೇಲೆ ನೆಕ್ಸ್ಟ್ ಸ್ವಲ್ಪ ದೂರ ಅಷ್ಟೇ. ಮಳೆ ಜೋರಾಗಿದೆ. ಆಕ್ಚುಲಿ ನಾವ್ ಯಾರು ಛತ್ರಿ ತಂದಿಲ್ಲ. ಆಮೇಲೆ ಹೌದಾ, ಸರ್ಕಲ್ ಮುಂದೆ ಚೆನ್ನಾಗಿ ಮಾಡೋರ. ಗಾಂಧೀಜಿ ಫೋಟೋ ಇದೆ ಅಲ್ಲಿ. ಗಾಂಧೀಜಿ ಸ್ಟ್ಯಾಚ್ಯೂ ಇದೆ. ಸರಿ, ಥ್ಯಾಂಕ್ ಯು. ಅಲ್ಲಿ ಇಲ್ಲಿ ಎಲ್ಲ ಅಡ್ರೆಸ್ ಕೇಳಿಬಿಟ್ಟು ನಾವು ಹೋಗಿ ರೀಚ್ ಆಗಿದ್ವಿ. ಅಯೋಧ್ಯೆಯ ರಾಮ ವಿಗ್ರಹದ ರೂಪದ ಒಂದು ಗಣೇಶನ ಮೂರ್ತಿಯನ್ನು ಮಾಡಿದ್ರು. ಅದಂತೂ ತೇಟ್ ಅಯೋಧ್ಯೆ ರಾಮಲಲ್ಲ ಮೂರ್ತಿಯನ್ನು ಕಣ್ಮುಂದೆ ತಂದಂತೆ ಇತ್ತು. ವಸ್ತ್ರಾಭರಣ ಆಗಿರಲಿ, ಬಣ್ಣ ಹಾಗೂ ಭಂಗಿ ಆಗಿರಲಿ, ಸೇಮ್ ಅಯೋಧ್ಯೆ ರಾಮನ್ ಥರನೇ ಇತ್ತು. ಸಲಾಂ ರಾಕಿ ಭಾಯ್, ಸಲಾಂ ರಾಕಿ ಭಾಯ್, ಸಲಾಂ ರಾಕಿ ಭಾಯ್, ಸಲಾಂ ರಾಕಿ ಭಾಯ್, ಇಲಾಖಾ ತೇರಾ ಭಾಯ್, ತು ಹೈ ಸಬ್ಕಾ ಭಾಯ್. ಯಶ್ನ ಮಣ್ಣಿನ ಮೂರ್ತಿ ಕೂಡ ನೈಜತೆಯನ್ನು ಮೀರುವಂತಿತ್ತು. 6 ಪಾಯಿಂಟ್ ಅಡಿ ಎತ್ತರದ ಮೂರ್ತಿಯನ್ನು ಮಾಡಿದ್ರು. ಸೂಪರ್ ಆಗಿತ್ತು. ಸ್ಟೇಟ್ ಎಷ್ಟು ಥರನೇ ಇತ್ತು. ಗಣೇಶನ ಮೂರ್ತಿನೂ ಸಹ 8 ಅಡಿ ಎತ್ತರ ಇತ್ತು ಸುಮಾರು. ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ನಾವಂತೂ ಅಲ್ಲಿಗೆ ಹೋಗ್ಬಿಟ್ಟು ಬೆಳಗಾಗ್ಬಿಟ್ವಿ ಅದನ್ನು ನೋಡಿ. 9 ದಿವಸಕ್ಕ ಅದು ಗಣೇಶನ ವಿಗ್ರಹ ಮಾಡಿದ್ದು ಅವರೇನಾ? ದಿನೇಶ್ ಮೇತ್ರಿ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅವರು? ಹೌದಲ್ಲ, ಸೂಪರ್ ಆಗಿ ಮಾಡಿದಾರಲ್ಲ. ಇದೆಯಲ್ಲ, ಇದು ಇಲ್ಲೇ ಮಾಡಿದ್ದ ಅಥವಾ ಅಲ್ಲಿಂದ ತಗೊಬಂದಿದ್ದು? ಅಲ್ಲಿ ಮಾಡ್ಬಿಟ್ಟು ತಗೊಬಂದಿದ್ದ. ನಾವು ಕರೆಕ್ಟ್ ಆಗಿರೋ ಟೈಮಿಗೆ ಬಂದಿದ್ವಿ. ನಿನ್ನೆ ಫುಲ್ ರಶ್ ಇತ್ತಂತೆ. ಇಲ್ಲಿಯವರ ನೀವು? ನೀವು ನೋಡಕ್ಕೆ ಬಂದಿದ್ರಾ? ಯಾವುದು? ನಮ್ದು ಸಂಸಾರ. ಇಲ್ಲಿ 1 ಗಂಟೆ ಪೂಜೆ ಇದೆ ಅಂತೆ. ಸೊ ಅದಕ್ಕೇನೆ ಈಗ ಎಲ್ಲ ಪೂಜೆ ಟೈಮಿಗೆ ಬಂದಿದ್ದಾರೆ. ನಾನು ಅಂದ್ಕೊಂಡೆ ಫುಲ್ ರಶ್ ಇರ್ತದೆ ಅಂತ, ಬಟ್ ಅಷ್ಟೊಂದು ರಶ್ ಇರಲಿಲ್ಲ. ಈಗ ನೀವೆಲ್ಲ ಇಲ್ಲಿ ಅವರೇನಾ? ಅಲ್ಲ, ಎಲ್ಲಿಂದ ಬಂದಿದ್ದು? ಅಡ್ಲೂರು. ಗಣೇಶನ್ ನೋಡಕ್ ಬಂದಿದ್ರಾ? ಹೇಗಿದೆ ಎಷ್ಟು ಸ್ಟ್ಯಾಚ್ಯೂ? ಮಾತಾಡ್ತಿಲ್ಲ, ನಾಚ್ಕೊಳ್ತಿದ್ದಾರೆ. ಎಷ್ಟು ಸ್ಟ್ಯಾಚ್ಯೂ ಹೇಗಿದೆ? ನಾವ ಬ್ಯಾಂಗ್ಳೂರು. ಸ್ಟ್ಯಾಚ್ಯೂ ಹೇಗಿದೆ? ಸೂಪರ್ ಆಗಿದೆ. ಎಲ್ಲಿಂದ ಬಂದಿರೋದು? ಅಂಕೋಲದಿಂದ. ಓಕೆ. ನಾನು ಬಾಸ್ಕೋಡಿಂದ ಬಂದಿದ್ದು. ನೀವು ಹೇಳಲ್ವಲ್ಲ, ಅದಕ್ಕೆ ಹೇಳಿದೆ. ನಾವು ಎಷ್ಟನ್ನ ನೋಡ್ಕೊಂಡು ಬಂದಾಯ್ತು. ಯಶ್ ಹೇಗಿದ್ದ ಅಂತ ಕೇಳ್ಕೊಂಡು ಬರೋಣ ಅಮೂಲ್ಯ ಅವ್ರ ಹತ್ರ ಫಸ್ಟ್. ಅಮೂಲ್ಯ, ಯಶ್ ಹೆಂಗಿದ್ದ? ಚೆನ್ನಾಗಿತ್ತು. ಸ್ಟ್ಯಾಚ್ಯೂ ಮಸ್ತ್ ಮಾಡಿದ್ರಲ್ಲ. ತೇಜು, ಯಶ್ ಹೇಗಿದ್ದ? ನೋಡಿದ್ಯಲ್ಲ? ಮೂರ್ತಿ ಚೆನ್ನಾಗಿದೆ. ಚೆನ್ನಾಗಿದ್ದ?
ಹಲೋ ವೀಕ್ಷಕರೇ, ನಾವು ಇವಾಗ ಜಸ್ಟ್ ಯಶಿಂದ ಸ್ಟ್ಯಾಚ್ಯೂ ನೋಡ್ಕೊಂಡು ಬಂದ್ವಿ. ಅದಂತೂ ತುಂಬಾ ಸೂಪರ್ ಆಗಿದೆ. ಹಾಗೆ ಎಷ್ಟು ಮೂರ್ತಿ ರಿಯಲ್ ಎಷ್ಟು ನಿಂತ ತರಾನೇ ಕಾಣ್ತಾ ಇದೆ. ಮತ್ತೆ ಅವರಿಗೆ ಉಡ್ಸಿರುವಂತ ಒಂದು ರೇಷ್ಮೆ ಪಂಚೆ ಆಗಿರ್ಲಿ, ಅವ್ರದ್ದು ಒಂದು ವಾಚ್ ಕಟ್ಟಿದ್ದಾರೆ, ಆ ವಾಚ್ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಒಮ್ಮೆ ಒಂದ್ಸಲ ಬಂದು ಆ ಸ್ಟ್ಯಾಚ್ಯೂನ ನೋಡ್ಬಿಟ್ಟು ಆಮೇಲೆ ನೀವು ಕಮೆಂಟ್ ಮಾಡಿ ಇದು ಚೆನ್ನಾಗಿತ್ತಾ ಹೇಗೆ ಅಂತ. ಬಟ್ ನೀವು ಅವರ್ಸ್ ಆಗಿ ಬಂದ್ರೆ ಸ್ಟ್ಯಾಚ್ಯೂ ನೋಡಿ ಅಥವಾ ಗಣೇಶನ ಮೂರ್ತಿ ಎಲ್ಲ ನೋಡಿ ಬಂದ್ಮೇಲೆ ಇಲ್ಲೇ ಒಂದ್ ಕಡೆ ಟೀ ಚೆನ್ನಾಗಿ ಸಿಗುತ್ತೆ. ನಾವು ಆ ಶಾಪಿಗೆ ಹೋಗ್ಬಿಟ್ಟು ನಿಮ್ಗೆ ಒಂದು ಟೀ ಕೊಟ್ಬಿಟ್ಟು ಮತ್ತೆ ಮನೆ ಕಡೆ ಹೋಗೋಣ. ಓಕೆ, ಇಲ್ಲೇ ಪಾರ್ಕ್ ಮಾಡು ಬ್ರೋ. ನೋಡಿ, ಇದೇ ಒಂದು ಹೋಟೆಲ್ಗೆ ನಾವೀಗ ಹೋಗ್ತಾ ಇರೋದು. ಇಲ್ಲಿ ಟೀ ಮಾತ್ರ ಸೂಪರ್ ಆಗಿ ಕೊಡ್ತಾರೆ. ಇಲ್ಲಿ ಕೇಟಿ ಕುಡಿಯೋಕೆ ಕಾಯ್ತಾ ಇದ್ದೇವೆ. ಕೇಟಿ ಜೊತೆಗೆ ನಾನು ಲೈಮ್ ಸೋಡಾ ಆರ್ಡರ್ ಮಾಡಿದ್ದೇನೆ. ಬಿಕಾಸ್ 1 ಗಂಟೆ ಆಗಿದೆ, ಈಗ ಚಾ ಕುಡಿದ್ರೆ ಊಟ ಮಾಡೋಕ್ಕಾಗಲ್ಲ ಅಂತ. ನೀವು ಮಟ್ಟ ಕಾರವಾರಕ್ಕೆ ಹೋಗ್ಬೇಕಾದ್ರೆ ಈ ರೂಟಲ್ಲಿ ಬರ್ತಾ ಇದ್ರೆ ಶಾಪಿಗೆ ಬಂದು ಒಂದು ಟೀ ಕುಡಿದು ಹೋಗಿ. ಸೂಪರ್ ಆಗಿದೆ. ಇವರು ತುಂಬಾ ಸಲ ಟೀ ಕುಡಿದಿದ್ದಾರೆ. ರೆಗ್ಯುಲರ್ ಸ್ಟಾಪ್. ಎಸ್, ನನ್ನ ಲೆಮನ್ ಸೋಡಾ ಬಂದಿದೆ, ಸೂಪರ್ ಆಗಿದೆ. ಟೇಸ್ಟ್ ಮಾಡುವ. ಒಂದ್ಸಲ ಮಾಡಿದ್ದೇನೆ ಆಲ್ರೆಡಿ. ಹೇಗಿದೆ? ನಮ್ಮ ಆರ್ಡರ್ಸ್ ಎಲ್ಲ ಬಂತು. ಇದು ನೋಡಿ, ಮಿಶಲ್ ಬಾಜಿ, ಇದು ಸಮೋಸ, ಟೀ. ಎಷ್ಟು ಸೂಪರ್ ಆಗಿದೆ ಅಂತ ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ಬಂದಾಗ ಒಮ್ಮೆ ಟ್ರೈ ಮಾಡಿ. ಎಸ್, ದಿಸ್ ಇಸ್ ಸ್ಪೆಷಲ್ ಫಾರ್ ಟೀ ಲವರ್ಸ್. ಎಸ್, ಈಗ ಟೇಸ್ಟ್ ಮಾಡುವ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ತಿಂದು ಬಿಟ್ಟು ಬರ್ತಾ ಇದ್ದೇವೆ, ಈಗ ಮನೆಗೆ ಹೋಗುದೇ. ಸೂಪರ್ ಆಗಿದೆ ಇಲ್ಲಿ ರೋಡು. ಅವಾಗ ಫುಲ್ ಮಳೆ ಇತ್ತು. ಇದೆ ನೋಡಿ, ನಾವು ಬಂದಿದ್ದ ಹೋಟೆಲ್. ಅವ್ರಿಂದ ತಗೊಳ್ತಾನೆ ಇದ್ದಾರೆ, ಏನ್ ತಗೊಳ್ತಾರೋ ಗೊತ್ತಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಯಶ್ ಸ್ಟ್ಯಾಚ್ಯೂ ಎಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ಒಂದು ಒಳ್ಳೆ ಟೀ ಕುಡ್ದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಂದು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಜೊತೆ ಬರ್ತಾ ಇರ್ತೇವೆ. ಟೇಕ್ ಕೇರ್, ಬೈ ಬೈ.